3 ವರ್ಷದೊಳಗೆ 3 ಟಿಕೆಟ್ ಕೊಟ್ರೆ DLA ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ನಮ್ಮ ದೇಶದಲ್ಲೂ ಹೀಗೆ ಮಾಡ್ಬೇಕು ನೋಡು. ಫುಟ್ಪಾತ್ ಮೇಲೆ ಪಾಪ ಮಲಗಿರೋ 8 ಜನರ ಮೇಲೆ ಕಾರ್ ಹತ್ಸೋದು, ಸಾಯಿಸೋದು, ಮತ್ತೆ ಹೊಸ ಡ್ರೈವಿಂಗ್ ಲೈಸೆನ್ಸ್ ತೊಗೊಂಡು ಇನ್ನೊಂದಷ್ಟು ಜನ ಕೊಲ್ಲಕ್ಕೆ ತಯಾರಾಗೋದು. ಅದು ಸರಿನಪ್ಪ. ಈಗೇನು ಮಾಡೋದು? ಏನೂ ಆಗಲ್ಲ ಆಂಟಿ. ಮಂಜಣ್ಣಂಗೆ ಲಂಚ್ ಅನೌನ್ಸ್ ಮಾಡಿದ್ದೀನಲ್ವಾ, ಟಿಕೆಟ್ ಕೊಡ್ದಿರಾ DL ಕೊಟ್ಬಿಟ್ಟು ಆರಾಮಾಗಿ ಹೋಗಿ ಅಂತ ಹೇಳ್ತಾನೆ ನೋಡಿ. ಇಲ್ಲೇನೋ ಒಂದು ಬೆಡ್ ಹಾಕ್ಕೊಂಡು ನಾವೇನು ಹೋಟ್ಲು ಮಾಡಬೇಕಾಗಿಲ್ಲ. ಒಳ್ಳೆ ಏರ್ ಕಂಡೀಷನಿಂಗ್ ಇದೆ, ಚಾರ್ಜಿಂಗ್ ಹಾಕ್ಬಿಟ್ಟು ಇಲ್ಲೇನೇ ಒಂದು ಹೋಟ್ಲು ಕಾಸು ಉಳಿಸ್ಕೋಬೋದು ನಾವು. ಒಂದು ಫೀಚರ್ ಹೇಳ್ತೀನಿ, ಇಲ್ಲಿ ಎನಿ ಶೋರೂಮ್ಗೆ ಹೋದರೆ ಈ ಕ್ಯಾನ್ ಹ್ಯಾವ್ ಯುವರ್ ವಾಟರ್ ಬಾಟ್ಲ್. ಕಾಸು ಕೊಡಬೇಕಾ? ಖಂಡಿತ ಇಲ್ಲ. ನನಗೊಂದು ಅಲ್ಲ ಸರ್, ತಗೋಬೇಕು. ಹಾಂ, Yeah. ಪ್ಲೀಸ್. Oh. Is this completely open? Yeah, that's it. Okay. ಯೂಸ್ ಸ್ಪೇಸ್ ಇದೆ ನೋಡಿ. There's a light, huh? Yeah, this is the... What is this model actually? Which That's one the is rear-wheel drive Cybertruck. This is the all-wheel. Oh, this is all-wheel. All-wheel drive. Oh, okay. Yeah. On this one, it's a little bit different, guys. Can you open ನಾನು ಮಾಡ್ತೀನಿ. Yes. You can open that. That one. This one, boss. Hmm? This one. Ah. Where? Hey, this one, boss. ಓಕೆ, ನನಗೆ ಗೊತ್ತಿಲ್ಲ ಸರ್. ನೀವು ಸಿರಿ TV ಅವ್ರು ಎಲ್ಲಾನು ನೋಡಿರ್ತೀರಾ. ಬನ್ನಿ ಸರ್, ಒಳಗಡೆ ತೋರ್ಸೋಣ. ಇದನ್ನ ತೋರ್ಸೋಣ, ಹೊರಗಡೆ ಬನ್ನಿ. ಓಪನ್ ಮಾಡಿ, ಫ್ರಂಟ್ ಹಾಂ, ನೋಡ್ರಿ ಸೌರಭ್ ಬಾಬು, ಹಾಂ, ಏನಿದೆ ಇಲ್ಲಿ? ಏನಿಲ್ಲ. ಮಾಡಿ ಇದನ್ನ ಓಪನ್ ಮಾಡ್ಬೋದು. ಎಲ್ಲ ಕ್ಲೋಸ್. ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀವಿ, ಬನ್ನಿ. ಸೇಮ್ ಎಲ್ಲ ಡ್ರೈವಿಂಗ್ ಗೀವಿಂಗ್ ಎಲ್ಲ ಏನ್ರಿ ಇದು? ಕಂಪ್ಲೀಟ್ಲಿ ಫುಲ್ AC, ಚಿಲ್ಡ್ AC is running. ಬನ್ನಿ ಒಳಗಡೆ ಬನ್ನಿ ಸೌರಭ್ ಬಾಬು. ಸುರೇಶ್, ನಿಮ್ಮ ಲೋಗೋನ ಇಲ್ಲೂ ಇಟ್ಬಿಡೋಣ ಸರ್. ಹಾಂ, ನಮಗೂ ಟೆಸ್ಲಾನ ಒಂದು ಮಾಡಲ್ ತೋರಿಸೋದಕ್ಕೆ ನಿಮ್ಮ ಕಡೆಯಿಂದನೇ ಆಗಿದ್ದು. ನೀವು ಬರಲಿಲ್ಲ ಅಂದ್ರೆ ಬರ್ತಾ ಇರಲಿಲ್ಲ ನಾನು. ಎಷ್ಟು ಸ್ವೀಟ್ ಆಗಿದೆ. ಹೌದು, ಫುಲ್. ಹೌದು, ಲೇಟೆಸ್ಟ್ ಒಂದು ತುಂಬಾ ಚೆನ್ನಾಗಿದೆ. ಕಂಪ್ಲೀಟ್ ರೂಫ್ ಮೇಲ್ಗಡೆ ಇದು ನೋಡಿ, ಇದೇನೆ ಇದು ಸೋಲಾರ್. ಇಲ್ಲೇನೆ ಚಾರ್ಜ್ ಆಗೋದು, ಮೇಲ್ಗಡೆ ಚಾರ್ಜ್ ಆಗ್ತಾ ಇರೋದು. ಇದು ಆಟೋಮೆಟಿಕ್ ಚಾರ್ಜ್ ಆಗುತ್ತೆ, ಆಟೋ ಚಾರ್ಜ್ ಆಗುತ್ತೆ. ಅದು ಇರ್ತದೆ, ಪ್ಲಸ್ ಎಲೆಕ್ಟ್ರಿಕ್ ಎರಡೂ ಆಗುತ್ತೆ ಇದು. ಹಾಂ, ಸೂಪರ್. ಇದು ನೋಡೋಣ, ಸೇಮ್ ನೋಡೋಣ. ಇದೆಲ್ಲ ಇದೆ, ಬೇರೆ ಮಾಡೆಲ್ಸ್ ಇರುತ್ತೆ. ಇಲ್ಲ ಸರ್, ಅದು ಇದು ರೇರ್ ವೀಲ್ ಡ್ರೈವ್, ಇದು ಆಲ್ ವೀಲ್ ಡ್ರೈವ್. ಆಲ್ ವೀಲ್ ಡ್ರೈವ್ ಯಾರು ತಗೋತಾರೆ ಅಂದ್ರೆ ಸ್ನೋ ಬೀಳುತ್ತಲ್ಲ, ಅವಾಗ ನಮ್ಗೆ ವೆಹಿಕಲ್ ರೋಡಲ್ಲಿ ಓಡ್ಸಕ್ಕಾಗಲ್ಲ. ಹಂಗಾಗಿ ಸೇಮ್ ಇದೆ ನೋಡಿ. ನೋಡಿದ್ರೆ ಗೊತ್ತಾಗೋಯ್ತು. ಫುಲ್ಲಿ ಓಪನ್ ಆಗುತ್ತೆ ಇದು. ಓಕೆ, ಅರೆ ಫುಲ್ ಓಪನ್ ಆಗುತ್ತೆ. ಸ್ಪೀಕರ್ ನೋಡಿ ಎಷ್ಟು ಚೆನ್ನಾಗಿದೆ, ಹೇಳ್ಕೊಟ್ಟಿದ್ದಾನೆ. AC ಇಲ್ಲಿ ಕೊಟ್ಟಿದ್ದಾನೆ. ವಾ, ಇದೆ ನೋಡಿ, ಫುಲ್ಲು ಲೆಂತ್, ಫುಲ್ ಸನ್ರೂಫ್ ಓಪನ್. ಫ್ರಂಟಲ್ಲಿ ಕೂತ್ಕೊಂಡು ಈಗ ನೋಡಿದ್ರೆ ಎಲ್ಲ ಕಾಣಿಸುತ್ತೆ. ಇದು ಹಿಂದಗಡೆ ಇನ್ನೊಂದು ಮಾರಿಟ್ಟಿದೆ. ಎಲ್ಲದಕ್ಕೂ ಏನೇನು ಬೇಕು ಎಲ್ಲ ಟೆಕ್ನಾಲಜಿಯಿಂದ ಬಿಲ್ಡ್ ಆಗಿರೋದು ಬಸ್ಸು ಅಲ್ವಾ? ಅದ್ಭುತವಾಗಿದೆ. ಹಾಂ, ಕ್ಲೋಸ್ ಮಾಡಿ, ಹಂಗೆ ಫ್ರಂಟ್ ಓಪನ್ ಮಾಡಿ ಅದನ್ನು. ಓಪನ್, ಲಾಕ್ ಓಪನ್ ಆದಮೇಲೆ
ಎಂಜಿನ್ ಎಲ್ಲಿದೆ, ಏನಿದೆ, ಏನು ಗಾಡಿ, ಏನು ಮಾಡಿದ್ದಾರೆ, ಏನು ಗೊತ್ತಾಗಲ್ಲ ಬಾ. ಹಾಂ, ವೀಲ್ ನೋಡಿ ಇಷ್ಟೇ ಚಿಕ್ಕದು, ಫ್ರಂಟಲ್ಲಿ ನೋಡಿ ಊರೆಲ್ಲ ಕಾಣಿಸುತ್ತೆ. ಹಾಂ, ಎಸ್, ಕ್ಲೋಸ್ ಮಾಡಿ. ಬಮ್ಮಣ ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ಇದು ಹೊಸ ಲೇಟೆಸ್ಟ್ ಮಾಡಲ್ ತಾನೆ? ಹೌದು. ಅಚ್ಚಾ. ಪಿಕಪ್ಪು ತುಂಬಾ ಚೆನ್ನಾಗಿದೆ. ಪಿಕಪ್ ಇಸ್ ದ ಸರ್ ಪರ್ ಸೆಕೆಂಡ್ ಏನೋ ಎಷ್ಟೋ ಹೋಗುತ್ತಂತಲ್ಲ? 0 to 60 ಸೆಕೆಂಡ್, ಐ ಥಿಂಕ್ 0.5 ಸೆಕೆಂಡ್ಸ್ ಅಲ್ಲ ಏನು ಅನ್ಸುತ್ತೆ. ತುಂಬಾ ದಟ್ ಈಸ್ ದಿ, ಯು ರಿಯಲಿ ಎಂಜಾಯ್ ದೋಸ್ ಥಿಂಗ್ಸ್, ಇಟ್ ಈಸ್ ಅನ್ಬೀಟಬಲ್. ಎಷ್ಟು ಆಗುತ್ತೆ ಅಂತ ಹೇಳಿದ್ರೆ ಇಟ್ಸ್ ಇಂಪಾಸಿಬಲ್ ಟು ಇವನ್ ಇಮ್ಯಾಜಿನ್. ನೋಡಿ, ವೆರಿ ಕ್ವಿಕ್. ಸೊ ಆಮೇಲೆ ನಮ್ಗೆ ಯಾವ ಕಡೆ ಕಾರ್ ಹೋಗ್ತಿದೆ ಬರ್ತಿದೆ, ಎವ್ರಿಥಿಂಗ್ ವಿ ನೋ ದಟ್. ಸೊ ಟೆಕ್ನಾಲಜಿ ಡ್ರಿವನ್. ರೈಟ್. ಇದು ಹೆಂಗಂತ ಹೇಳಿದ್ರೆ ಇದು ಹೇಳುತ್ತೆ ಏನ್ ಹೇಳಿ, ಈಗ ನಾನು ಅಫ್ಕೋರ್ಸ್ ಹೆದರ್ಕೋಬೇಡಿ, ಬಟ್ ಕೆಲಸಲ ರಫ್ ಡ್ರೈವಿಂಗ್ ಅಂದ್ಬಿಟ್ಟು ಡಿಟೆಕ್ಟ್ ಮಾಡುತ್ತೆ. ಇಟ್ಸ್ ದೆನ್ ದೇ ವಿಲ್ ಡಿಸೆಂಗೇಜ್ ಫ್ರಮ್ ಡ್ರೈವಿಂಗ್ ಆಟೋ, ಅಥವಾ ತುಂಬಾ ಎಡ್ಜ್ಗೆ ಹೋಗೋದು ಅದೆಲ್ಲ ಡಿಟೆಕ್ಟ್ ಮಾಡ್ತಾ ಇರುತ್ತೆ. ಇಷ್ಟು ಮಾಡಿದ ತಕ್ಷಣ ಇಟ್ ಸೇಸ್ ನಾವು ಯು ಕಾಂಟ್ ವಿಲ್ ಒಂಥರ ಪೀನಲೈಸ್ ತರ, ವಿಲ್ ಸೇ ದಟ್ ಯು ಕಾಂಟ್, ವಿ ಆರ್ ಗೋಯಿಂಗ್ ಟು ಟೇಕ್ ಅವೇ ಯುವರ್ ರೈಟ್ಸ್ ಆಫ್ ಆಟೋ ಡ್ರೈವಿಂಗ್ ಆ ಥರ. ಹೌದಾ? ಅಂದ್ರೆ ಇಟ್ಸ್ ಇದು ಅವರು ಫಿಲಪ್ ಮಾಡಿರೋದ ಸಾಫ್ಟ್ವೇರ್ನ ಅಥವಾ ಮಾನಿಟರ್ ಮಾಡ್ತಿರ್ತಾರೆ. ಇಟ್ ಇಸ್ ಆಲ್ ಮಾನಿಟರ್ಡ್ ಬೇಸಿಕಲಿ. ಈಗ ನಾನು ಇವಾಗ ಈ ಟ್ರಿಪ್ ಅಲ್ಲಿ ಎತ್ತಿಟ್ಕೊಳ್ಳಿ, ಇಫ್ ಐ ಡೂ ಲೈಕ್ 3 or 4 mistakes, it automatically says that there is no self drive. ಬಂದ್ಬಿಡುತ್ತೆ. ದೆನ್ the only way is either you have to stop, then restart the whole process again, or you can't use self drive. ಆಟೋ ಡ್ರೈವ್ ಹಾಕೊಟ್ಬಿಡ್ಬೇಕು. ಆಟೋ ಡ್ರೈವ್ ಮಾಡೋಂಗಿಲ್ಲ. ನೋಡಿ ಯಾವ ಕಾರ್ ಹೆಂಗೆ. ಟೋಟಲಿ 8 ಕ್ಯಾಮ್ರಾಸ್ ಇದೆ ಅಂತೆ ಸರ್ ಇದರಲ್ಲಿ. 8 ಕ್ಯಾಮ್ರಾಸ್ ಅಂಡ್ ಇನ್ಕ್ಲೂಡಿಂಗ್ ಟಾಪ್ ಆಂಗಲ್ ಕ್ಯಾಮ್ರಾ, ಎವ್ರಿಥಿಂಗ್ ಎಲ್ಲ ಸೇರಿದ್ರೆ ಒಂದಿಷ್ಟು ಅಂತ ಹೇಳಿ. ಆಮೇಲೆ ಇದನ್ನೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾನೆ ಮೇಲ್ಗಡೆ. ಇದು ಮ್ಯಾಗ್ನೆಟಿಕ್ ಇವನ್ ರೂಫ್ ನೋಡಿ ಗೊತ್ತೇ ಆಗೋದಿಲ್ಲ. ರೂಫ್ ಟೋಟಲಿ ಕಂಪ್ಲೀಟ್ಲಿ ಸನ್ ರೂಫ್ ತರ ಇರ್ತದೆ. ಸೊ ಯೂಶಲಿ ಎಲ್ಲ ಒಂಥರ ಮಾಲ್ಗಳಲ್ಲಿರುತ್ತೆ ಅಥವಾ ಸ್ಟ್ರಿಪ್ ಮಾಲ್ಸು ಆ ಥರದ್ರಲ್ಲಿ ಮಾಡಿರ್ತಾರೆ. ಸೊ ನೀವಲ್ಲಿ ಹೋಗಿ ರೆಸ್ಟ್ ರೂಮ್ ಬ್ರೇಕ್ ತರ, ಸೊ ಹೋಗಿ ನೀವಲ್ಲಿ ನಿಲ್ಲಿಸ್ಬಿಟ್ಟು ಚಾರ್ಜ್ಗೆ ಹಾಕಿ ರೆಸ್ಟ್ ರೂಮ್ಗೆ ಹೋಗಿ ಒಂದು ಸ್ವಲ್ಪ ಏನಾದರೂ ಕಾಫಿ ಗಿಫಿ ಕುಡ್ಕೊಂಡ್ಬರೋ ಅಷ್ಟೊತ್ತಿಗೆ 20-30 minutes ಇಟ್ ವಿಲ್ ಬಿ ಚಾರ್ಜ್. ಓಕೆ, ಅಂದ್ರೆ ಫುಲ್ಲಿ ಚಾರ್ಜ್ ಆಗುತ್ತಾ? ಆಗುತ್ತೆ, ಫುಲ್ಲಿ ಆಗುತ್ತೆ. ಯು ಕ್ಯಾನ್ ಚಾರ್ಜ್ ಇನ್ 30-35 minutes ಯು ಕ್ಯಾನ್ ಡೂ. ಓವರ್ ಆಲ್ ಎಷ್ಟು ಕಿಲೋಮೀಟರ್ ಕೊಡುತ್ತೆ ಸರ್ ಇದು? ಅದೇ ಹೇಳಿದ್ನಲ್ಲ, 300 miles ಪರ್ ಚಾರ್ಜ್. 300 miles. ರೈಟ್, 300 miles ಅಂದ್ರೆ ಎಷ್ಟಾಯ್ತು? 500 kilometers ಆಯ್ತಾ? 520. ಓಕೆ. No, particularly if you are a regular city driver, it's very good. ಸೊ ಯಾರು ಬ್ರೇಕ್ ಹೊಡೆದಿದ್ರೆ ಇನ್ಕ್ಲೂಡಿಂಗ್ ಅದು ಎಲ್ಲ ಗೊತ್ತಾಗ್ಬಿಡುತ್ತಲ್ಲ. ಬಟ್ ಇದು ಸೌಂಡ್ ಗೊತ್ತಾಗಲ್ಲ ಅಲ್ವಾ ಸರ್? ಏನೋ ತುಂಬಾ ಇವನ್ ವೈಬ್ರೇಟು ಇಲ್ಲ. ವೀಕ್ಷಕರೇ ನೋಡಿದ್ರಲ್ವಾ, ಟೆಸ್ಲಾ ಶೋರೂಮ್ ಇಲ್ಲಿ ಸೆಂಟ್ ಲೂಯಿಸು, ಮಿಜೋರಿ ಸ್ಟೇಟ್, ಅಮೇರಿಕಾದಲ್ಲಿ. ಹೀಗೆ ಒಂದೊಂದು ಯಾವ್ಯಾವುದನ್ನು ನಮ್ಮ ಮನಸ್ಸಿಗೆ, ನಮ್ಮ ಜನಕ್ಕೆ ತೋರಿಸ್ಬೇಕು ಅಂತ ಅನಿಸುತ್ತೆ ಅದೆಲ್ಲನೂ ತೋರಿಸ್ತೀವಿ. ಸುರೇಶ್ ಚಿಕ್ಕಣ್ಣ ಅವರು ನಮ್ಮ ಜೊತೆ ಟೂರ್ ಹೊಡಿತಿದ್ದಾರೆ. ಈ ಥರದ್ದು ಡಿಫ್ರೆಂಟ್ ಪ್ರೋಗ್ರಾಮ್ಸ್ನ ಎಲ್ಲ ಸಿರಿ TV ಚಾನಲ್ ಅವ್ರಿಗೆ, ಯೂಟ್ಯೂಬ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಅದ್ರ ಮುಖಾಂತರ ನಿಮಗೆ ತಲುಪಿಸೋಕ್ಕೆ ಪ್ರಯತ್ನ ಮಾಡ್ತೀವಿ. ನಿಮ್ಮ ಕಾಮೆಂಟ್ಸ್ನ ಹಾಕಿ ಕನ್ನಡದಲ್ಲೇ ಹೇಳ್ತೀವಿ ಅದನ್ನು, ಯಾಕಂದರೆ ನಾವು ಕನ್ನಡಿಗರು.
ಸಿರಿ ಟಿ ವಿ ಕನ್ನಡ ಚಾನಲ್. ಅದ್ರ ಮುಖಾಂತರ ನಿಮ್ಮೆಲ್ಲರಿಗೂ ತಪ್ಪಿಸೋಕ್ಕೆ ಪ್ರಯತ್ನ ಮಾಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.